ಸರ್ ಇಲ್ಲಿನ ವಿಶೇಷತೆ ಏನು? ಬೆಳಗಿನ ಜಾವ ಆಗ್ತವೆ. ಎಷ್ಟು ಜನ ಸೇರ್ತಾರೆ? ಸರ್ ನಾವು ಇದನ್ನ ಪೀರ್ಲ್ ಹಬ್ಬ ಅಂತ ಕರೀತಾರೆ, ಅಲಾಬಿ ದೇವರ ಹಬ್ಬ. ವಿಶೇಷ ಏನಪ್ಪಾ ಅಂತಂದ್ರೆ ಈ ಹಬ್ಬಗಳಲ್ಲಿ ನಮ್ಮ ಕೋರಿಕೆಗಳನ್ನ ಇಡಿಸತಕ್ಕಂಥ. ನಿಮ್ಮ ಹೆಸರು? ನನ್ನ ಹೆಸರು ಅಯ್ಯೂಬ್ ಅಹಮದ್ ಅಂತ ಹೇಳಿ. ನಾನು ಇಲ್ಲಿ ನಮ್ಮ ತಂದೆಯವ್ರ ಕಾಲದಿಂದ ನಡೆಸ್ಕೊಂಡ್ ಬರ್ತಾ ಇದೀವಿ. ನಮ್ಮ ತಂದೆ ಮೊಹರಂ ಹಬ್ಬವನ್ನು ಎಷ್ಟು ವರ್ಷದಿಂದ ಆಚರಿಸ್ತಾರೆ? ಇಲ್ಲಿಗೆ 100 ವರ್ಷದ ಇತಿಹಾಸ ಇದೆ ತರೀಕೆರೆಯಲ್ಲಿ. ಇನ್ನೂ ಜಾಸ್ತಿನೇ ಇದೆ. ಈ ಮಸೂದಿಯಾಗಿ 100 ವರ್ಷದ ಮೇಲಾಗಿದೆ. ಅವಾಗಿಂದ ನಮ್ಮ ಅಜ್ಜಿನ ಕಾಲದಿಂದ ನಡ್ಕೊಂಡ್ ಬರ್ತಾ ಇದೆ. ಸರ್ ಇಲ್ಲಿನ ವಿಶೇಷತೆ ಏನಿದೆ? ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಪ್ರತಿ ಅಮಾಸೆ ಹುಣ್ಣಿಮೆಗೆ ಸಾವಿರಾರು ಜನ ಬರ್ತಾರೆ. ಏನಾರ ಕಷ್ಟ ಇಲ್ಲಿ ಅವ್ರದ್ದು, ಏನಾರ ಬೇರೆ ಏನೇ ಸಮಸ್ಯೆ ಇದ್ರು ಇಲ್ಲಿ ಬಂದು ಅವರು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ಹೋಗ್ತಾರೆ. ಅಂದ್ರೆ ಯಾವ್ಯಾವ ರೀತಿ ಸಮಸ್ಯೆ? ಯಾವ ಸಮಸ್ಯೆ ಅಂದ್ರೆ ಮನೆಯಲ್ಲಿ ಏನಾರ ಕಟ್ಲೆ, ಯಾರಿಗಾರ ಮೈಯಲ್ಲಿ ಏನಾರ ಬಂದಿರುತ್ತೆ ಅದನ್ನು ಮಾಡ್ತೀವಿ. ಮತ್ತೆ ಮನೆಯಲ್ಲಿ ಏನಾರ ಸಮಸ್ಯೆ ಆಗಿರುತ್ತೆ, ಎಲ್ಲಾ ತರದ್ದು ಸಹ ನಾವು ಇಲ್ಲಿ ಕೆಲಸವನ್ನು ಮಾಡ್ತೀವಿ. ಅಂದ್ರೆ ಯಾವುದೇ ಜಾತಿ ಗೀತಿ ಏನಿಲ್ಲ. ಇಲ್ಲಿ ಇರೋದ್ 5 ಮನೆ, ಎಲ್ಲಾ ಹಿಂದೂ ಮನೆನೇ ಇರೋದಿಲ್ಲ. ಆತರ ಏನಿಲ್ಲ, ಎಲ್ಲಾ ಸೇರಿ ಮಾಡೋದಿಲ್ಲಿ. ಇಲ್ಲಿ ಜಾತಿ ಗೀತಿ ಏನಿಲ್ಲ. ಜಾತಿ ಅಂದ್ರೆ ಹೊಡಿತಾರೆ ಇಲ್ಲಿ, ಆತರ ಏನಿಲ್ಲ. ಎಲ್ಲಾ ಸೇರಿ ಒಗ್ಗೂಟಾಗಿ ಮಾಡೋದ್ ನಾವಿಲ್ಲಿ. ಸೌಹಾರ್ದತೆಯಿಂದ ಎಲ್ಲಾ ನಡೆಸ್ಕೊಂಡು ಹೋಗ್ತಿವಿ. ನಾವೆಲ್ಲಾರು ನಮ್ ಫ್ರೆಂಡ್ಸ್ ಎಲ್ಲ ಈಗ ಬರ್ತಾರೆ. ಈಗ ಗಣಪತಿ ಏನ್ ಇದಿದೆ, ಈಗ ವಿನಾಯಕ ಬಳಗ ಅವ್ರೆಲ್ಲಾರು ಬರ್ತಾರೆ. ಹುಡುಗರಿಗ ಅವ್ರೆಲ್ಲಾ ಬ್ಯಾಚ್ ಮಾಡ್ಕೊಂಡು ಈಗ ಒಂದ್ ಅರ್ಧ ಗಂಟೆ ಹೋದ್ಮೇಲೆ ಅವರು ಎಲ್ಲ ಒಂದ್ 15, 25, 30 ಜನ ಸಂಘರು ಎಲ್ಲಾರು ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ ಅವರು. ಇವತ್ತಿನ ವಿಶೇಷತೆ? ಇವತ್ತಿನ ವಿಶೇಷತೆ 6ನೇ ಕಣ. 1ನೇ ಕಣದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. 4ನೇ ಕಣ ದೇವ್ರು, 1ನೇ ಕಣ ದೇವ್ರು ಇಳಿಸ್ತೀವಿ. 4ನೇ ಕಣ ದೇವ್ರು ಕೂರಿಸ್ತೀವಿ. ಇವತ್ತು ಬೆಳಗ್ಗೆ ಸಂಜೆ 6 ಗಂಟೆಯಿಂದ ಊಟದ ವ್ಯವಸ್ಥೆ ಇತ್ತು. ರಾತ್ರಿ 12 ಗಂಟೆ 1 ಗಂಟೆವರೆಗೂ ಊಟ ಇರುತ್ತೆ. ಅದಾದ್ಮೇಲೆ 11 ಗಂಟೆ 5 ನಿಮಿಷಕ್ಕೆ ಕೆಂಡ ಹಾಕ್ತಿವಿ. 2 ಗಂಟೆ 45 ನಿಮಿಷಕ್ಕನ್ನ ಕೆಂಡ ದೇವ್ರ ಹೊರಗಡೆ ತೆಗ್ದಿ ಕೆಂಡ ತುಳಿಯಕ್ ಶುರು ಮಾಡ್ತೀವಿ. ಹೆಚ್ಚು ಕಮ್ಮಿ ಬೆಳಗಿನ ಜಾವ ಆಗ್ತವೆ. ಎಷ್ಟು ಜನ ಸೇರ್ತಾರೆ ಸರ್? ಸಾವಿರಾರು ಜನ ಸೇರ್ತಾರೆ. ಯಾಕಂದ್ರೆ ಇತಿಹಾಸ ಇರೋದ್ರ ದೇವಸ್ಥಾನ ಇದು ಹೊಸ್ತಾಗಿರಲ್ಲ. ಹಂಗಾಗಿ ಎಲ್ಲಾ ಜನರು ಇರ್ತಾರೆ. ನನ್ನ ಹೆಸರು ದಾದಾಪೀರ್ ಅಂತ ಹೇಳಿ, ಪುರಸಭಾ ಸದಸ್ಯನಿದ್ದೀನಿ. ಮೊಹರಂ ಆಚರಣೆ 1500 ವರ್ಷಗಳ ಹಿಂದೆ ಇರಾಕ್ ದೇಶದಲ್ಲಿ ನಡೆದಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಕುಟುಂಬಸ್ಥರು ಮತ್ತು ಧರ್ಮ ಮತ್ತು ಅಧರ್ಮದ ವಿರುದ್ಧ ನಡೆದಂತಹ ಹೋರಾಟದಲ್ಲಿ ಆ ಸವಿ ನೆನಪಿಗಾಗಿ ಜಗತ್ತಿನಾದ್ಯಂತ ಮೊಹರಂ ವಿವಿಧ ರೀತಿಗಳಲ್ಲಿ ಆಚರಿಸ್ತಾರೆ. ಆದ್ರೆ ಭಾರತದಲ್ಲಿ ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ ಈ ಭಾರತದ ನೆಲನೇ ಅಂತದ್ದು ಎಲ್ಲಾ ಹಬ್ಬಗಳಿಗೂ ಬಹಳ ವಿಶೇಷ ಇದೆ. ರಂಜಾನ್ ಮತ್ತು ಬಕ್ರೀದ್ ಮುಸಲ್ಮಾನರ ಹಬ್ಬ ಆಗಿದ್ರೆ ಮೊಹರಂ ಮಾತ್ರ ಭಾರತೀಯರ ಹಬ್ಬ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಬುಡಕಟ್ಟು ಜನಾಂಗದವರು ಮುಸಲ್ಮಾನರು ಇಲ್ಲದಂತ ಪ್ರದೇಶಗಳಲ್ಲೂ ಸಹ ಮೊಹರಮ್ಮನ್ನ ಬಹಳ ವಿಶೇಷವಾಗಿ ಆಚರಿಸ್ತಾರೆ. ಭಾರತ ದೇಶದ ಸಂಭ್ರಮ ಏನಿದೆಯಪ್ಪ ಅಂತಂದ್ರೆ ಹಿಂದೂ ಮತ್ತು ಮುಸ್ಲಿಮರು ಒಗ್ಗಟ್ಟಾಗಿ ಮೊಹರಮ್ಮನ್ನ ಆಚರಿಸೋದು. ದೇಶದ ವಿವಿಧಗಳಲ್ಲಿ ಇದನ್ನ ಪೀರ್ಲ್ ಹಬ್ಬ ಅಂತ ಕರೀತಾರೆ, ಅಲಾಬಿ ದೇವರ ಹಬ್ಬ ಅಂತ ಕರೀತಾರೆ. ಈ ಭಾಗದಲ್ಲಿ ಬಂದ್ರೆ ಮೊಹರಂ ಹಬ್ಬ ಅಂತ ಹೇಳಿ ಕರೀತಾರೆ. ಅನೇಕ ಎಲ್ಲಾ ಧರ್ಮೀಯರು ಸಹ ಈ ಹಬ್ಬದಲ್ಲಿ ತೊಡಗುತ್ತಾರೆ. ಈ ಹಬ್ಬದ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಕರ್ಬಲಾ ಮೈದಾನದಲ್ಲಿ ಧರ್ಮಕ್ಕಾಗಿ ತ್ಯಾಗ ಮತ್ತು ಬಲಿದಾನ ಮಾಡಿದಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಕ್ಕಳಾದ ಹಜರತ್ ಹುಸೇನ್ ರಜಿಯಲ್ಲಾಹು ತಾಲಾ ಹಜರತ್ ಶಹೀದ್ ಹಸೇನ್ ರಜಿಯಲ್ಲಾಹು ತಾಲಾ ಅವರವರ ಸವಿ ನೆನಪಿಗಾಗಿ ಈ ಹಬ್ಬವನ್ನ ಆಚರಿಸ್ತಾರೆ. ಇದರ ಉದ್ದೇಶ ಏನಿದೆಯಪ್ಪ ಅಂತಂದ್ರೆ ಯಾವತ್ತಿಗೂ ಧರ್ಮ ಉಳಿಯುತ್ತೆ, ಅಧರ್ಮ ಅಳಿಯುತ್ತೆ ಅನ್ನೋದು. ಯಜೀದ್ ಎಂಬ ಧರ್ಮ ವಿರೋಧಿ ಆತನ ಇವತ್ತು ಹೆಸರಿಲ್ಲ. ಇವತ್ತು ಜಗತ್ತಿನಾದ್ಯಂತ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಅನುಯಾಯಿಗಳ ಅವರ ವಂಶಸ್ಥರ ಹೆಸರುಗಳು ಇವತ್ತು ಸಕಾಲಿಕವಾಗಿ ಜೀವಂತವಾಗಿದೆ ಅಂತ ಹೇಳಿದ್ರೆ ನಮಗೆಲ್ಲಾ ಒಂದು ಮಾರ್ಗದರ್ಶನ ಇದೆಯಪ್ಪ ಅಂದ್ರೆ ಪ್ರವಾದಿಗಳ ಕುಟುಂಬದ ಮಾರ್ಗದರ್ಶನ. ನಾವು ಧರ್ಮದ ಹಾದಿಯಲ್ಲಿ ನಡಿಬೇಕು. ಇಸ್ಲಾಂ ಧರ್ಮ ಏನು ಶಿಷ್ಟಾಚಾರಗಳನ್ನ ಕಲ್ಪಿಸಿದೆ, ಪರಸ್ಪರ ಸಹೋದರತೆ, ಪರಸ್ಪರ ಸ್ನೇಹ ಭಾವ, ಪರಸ್ಪರ ಶಾಂತಿಯಿಂದ ಬದುಕಬೇಕು ಅಂತ ಹೇಳಿ ಪ್ರವಾದಿ ಮೊಹಮ್ಮದ್ ಅವರು ತೋರಿಸಿಕೊಟ್ಟಿದ್ದಾರೆ. ಆ ಹಾದಿಯಲ್ಲಿ ಅವರ ಮೊಮ್ಮಕ್ಕಳು ಸಹ ನಡೆದು ಇವತ್ತು ಬಲಿದಾನ ಗೆದ್ದಿದ್ದಾರೆ. ಆ ಸವಿ ನೆನಪಿಗಾಗಿ ಈ ದೇಶದಲ್ಲಿ ಮೊಹರಂ ಹಬ್ಬವನ್ನ ಈ ಪೀರ್ಲ ದೇವರುಗಳನ್ನ ಕೂರಿಸೋದು, ಅಲಾಬಿ ದೇವರುಗಳನ್ನ ಕೂರಿಸೋದ್ರ ಮುಖಾಂತರ ನಾವು ಹಬ್ಬಗಳನ್ನ ಮಾಡ್ತಿದೀವಿ ಅಂತೇಳಿ ನೆನಪು ಮಾಡಿಕೊಳ್ತಾ ಇದ್ವಿ. ತರೀಕೆರೆಯಲ್ಲಿ ಎಷ್ಟು ವರ್ಷದಿಂದ ಆಚರಣೆ? ತರೀಕೆರೆಗಳಿಂದ ಸುಮಾರು ನಮಗೆ ಗೊತ್ತಿರೋ 300-400 ವರ್ಷಗಳಿಂದನೂ ಸಹ ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಆ ತರೀಕೆರೆಯಲ್ಲಿ ಸುಮಾರು 5-6 ಭಾಗಗಳಲ್ಲಿ ಈ ಒಂದು ಮಕಾನ್ಗಳನ್ನ ತೆರವು ಮಾಡ್ಕೊಂಡು 10 ದಿನಗಳ ಕಾಲ ವಿಶೇಷವಾಗಿ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸ್ತಾರೆ. ಈ ವಿಶೇಷ ಏನಪ್ಪಾ ಅಂತಂದ್ರೆ ಈ ಹಬ್ಬಗಳಲ್ಲಿ ಮುಸಲ್ಮಾನರಿಗಿಂತ ಹಿಂದೂಗಳೇ ಹೆಚ್ಚು ಪಾಲ್ಗೊಳ್ಳೋದು ಬಹಳ ವಿಶೇಷ ಅಂತೇಳಿ ಈ ಹಬ್ಬದ ವಿಶೇಷವಾಗಿದೆ. ಪರಿಸ್ಥಿತಿ ಒಂದು ವಿಶೇಷವಾದ ಜಾಗ, ಇದು ಒಂದು ಪವಿತ್ರವಾದ ಜಾಗ. ನಿಜವಾಗ್ಲೂ ಕೂಡ ಇದು ನಮ್ಮ ಕೋರಿಕೆಗಳನ್ನ ಇಡಿಸತಕ್ಕಂಥ ಒಂದು ಜಾಗ. Oi,